ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಬ್ಯಾಗ್ ಇದೆ. BMW ಅವ್ರದ್ದು ಟ್ರಾವೆಲ್ ಬ್ಯಾಗು. ಆಲ್ರೆಡಿ ಒಂದು ಬ್ಯಾಗ್ ಅನ್ಬಾಕ್ಸೇನ ಮಾಡಿದ್ದೀನಿ, ಆದರೆ ಇವತ್ತು ಈ ಬ್ಯಾಗ್ ಒಳಗೆ ಬೇರೆ ಇನ್ನೊಂದೇನೋ ಇದೆ. ಆಲ್ರೆಡಿ ನೀವು ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೆಸ್ ಮಾಡಿರ್ತೀರ. ಹೌದು, ಈ ಬ್ಯಾಗ್ ಒಳಗೆ ಈಗ ತಾನೇ ಲಾಂಚ್ ಆಗ್ತಾ ಇರುವಂಥ iQOO 11 ಸ್ಮಾರ್ಟ್ಫೋನ್ ಇರುವಂಥದ್ದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನ್ನಿಸ್ತಾ ಈಗ ಆ ಸ್ಮಾರ್ಟ್ಫೋನು ಸುಮಾರು 50,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಯಿತಾ, ನಾನಿವತ್ತು ಈ ಬ್ಯಾಗ್ ಒಳಗಿರುವಂಥ iQOO 11 ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಆ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಆ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಸ್ಪೆಷಲ್ BMW ಟ್ರಾವೆಲ್ ಬ್ಯಾಗನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಈ ಬ್ಯಾಗ್ ಒಳಗೆ ನಮಗೆ ಇನ್ನೊಂದು ಸ್ಪೆಷಲ್ ಬಾಕ್ಸ್ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಲೆದರಿ ಫಿನಿಷನ್ನು ಹೊಂದಿರುವಂಥ ಬಾಕ್ಸ್ ಇದಾಗಿದೆ. ಇದ್ರ ಮೇಲ್ಗಡೆ iQOO 11 ಮೋಟಾರ್ ಸ್ಪೋರ್ಟ್ ಪ್ರೀಮಿಯಂ ಪಾರ್ಟ್ನರ್. ಸೊ ಹೆವಿ ಪ್ರೀಮಿಯಂ ಬ್ಯಾಗ್ ಕೂಡ ಇದಾಗಿದೆ. ಕಂಪ್ಲೀಟ್ಲಿ ಲೆದರ್ ಫಿನಿಷನ್ನು ಹೊಂದಿರುವಂಥ ಬಾಕ್ಸ್ ಇದು. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಇದ್ರ ಒಳಗಡೆ ಟಡಾ ಎರಡು ಸ್ಮಾರ್ಟ್ಫೋನ್ ಇರುವಂಥದ್ದು. ಎರಡು ಕೂಡ iQOO 11, ಆದರೆ ಡಿಫ್ರೆಂಟ್ ಕಲರ್ ವೇರಿಯಂಟು. ಒಂದು ಲೆಜೆಂಡ್ ಅಂತ, ಇನ್ನೊಂದು ಆಲ್ಫಾ ಅಂತ. ಆಯಿತಾ, ಸೊ ಇದ್ರ ಮೇಲ್ಗಡೆ ಒಂದು ಸಣ್ಣ ಸ್ಪೆಸಿಫಿಕೇಶನ್ ಇರುವಂಥದ್ದು. ಇಲ್ಲಿ ಸಣ್ಣ ಅಲ್ಲ, ಇರೋವರ ಸ್ಪೆಸಿಫಿಕೇಶನ್ ಎಲ್ಲ ಇದೆ ಇಲ್ಲಿ. ಮತ್ತು ಇದ್ರ ಮೇಲ್ಗಡೆ iQOO 11 5G ಅಮೆಝಾನ್ ಸ್ಪೆಷಲು ಲಾಂಚಿಂಗ್ ಆನ್ ಈ ತಿಂಗಳು 10ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಸೊ ಸ್ಪೆಸಿಫಿಕೇಶನ್ ಎಲ್ಲ ಇದ್ರ ಮೇಲೆ ಬರೆದಿರುವಂಥದ್ದು. ಇಂಡಿಯಾಸ್ ಫಸ್ಟ್ 2K E6 AMOLED ಡಿಸ್ಪ್ಲೇ ಅಂತ. ಆಯಿತಾ, ಸೊ ಅದಾದ ನಂತರ ಅಡ್ವಾನ್ಸ್ ನೈಟ್ ಫೋಟೋಗ್ರಫಿ, ಇದ್ರ ಬಗ್ಗೆ ಎಲ್ಲ ಆಮೇಲೆ ಬರ್ತೀನಿ. ಮೋಸ್ಟ್ ಪವರ್ಫುಲ್ ಗ್ರಾಫಿಕ್ಕು, ಪ್ರೋ ಲೆವೆಲ್ ಗೇಮಿಂಗ್ ಅಂತೆ, ಮೋಸ್ಟ್ ಅಡ್ವಾನ್ಸ್ಡ್ ಪ್ರೊಸೆಸರ್, ನಮ್ಮ ದೇಶದ ಮೊಟ್ಟ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದಾಗಿದೆ. ಸೊ ಈ ರೀತಿ ಅನೇಕ ಸ್ಪೆಸಿಫಿಕೇಷನ್ ಇದೆ. ಅನ್ಬಾಕ್ಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಮೊದಲನೇದಾಗಿ ಒಂದು ಕಲರ್ ವೇರಿಯಂಟ್ ಇದು, ನಂತರ ಇನ್ನೊಂದು ಕಲರ್ ವೇರಿಯಂಟು. ಎರಡನ್ನ ಕೂಡ ಅನ್ಬಾಕ್ಸ್ ಮಾಡಿ ಎರಡೂ ಕೂಡ ಲುಕ್ ವೈಸ್ ಹೆಂಗೆ ಕಾಣುತ್ತೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಮೊದಲನೇದಾಗಿ iQOO 11 ಲೆಜೆಂಡ್ ಕಲರ್ ವೇರಿಯಂಟನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗುತ್ತೆ. ಸೊ ಈ ಕಲರ್ ಗಮನಿಸ್ತಾ ಇದ್ದೀರಾ, ಎಲ್ಲ iQOO ಲೆಜೆಂಡ್ ಕಲರ್ ವೇರಿಯಂಟ್ ನಿಮಗೆ ಇದೇ ರೀತಿ ಕಾಣುತ್ತೆ. ತುಂಬ ಯುನೀಕ್ ಲುಕ್ಕನ್ನು ಹೊಂದಿರುವಂಥದ್ದು. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗಡೆ ಏನೋ ಕಾರು ಇಲ್ಲಿ ನೋಡ್ತಾ ಇದ್ದೀರಾ, BMW ಕಾರ್ದು ಫೋಟೋ ಇದೆ. ಅದರ ಹಿಂದೆ ನಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಒಂದು ಡೀಸೆಂಟ್ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ನಂತರ ಅದರ ಕೆಳಗಡೆ ನಮಗೆ 120 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಒಂದು ಲೆವೆಲ್ಲಿಗೆ ಕಾಂಪ್ಯಾಕ್ಟಾಗಿ ಇದೆ, 120 ವ್ಯಾಟ್ ಆದರೂ ಕೂಡ. ನಂತರ USB Type-C ಟು Type-C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು. ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ನಂತರ ಒಂದು ಅಡಾಪ್ಟರ್ನ ಕೂಡ ಕೊಟ್ಟಿದ್ದಾರೆ. USB Type-C ಇಂದ 3.5mm ಹೆಡ್ಫೋನ್ ಜಾಕ್ ಅಡಾಪ್ಟರು. ಅದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದಾಗಿದೆ. ಇನ್ನು ಈ ಆಲ್ಫಾ ವೇರಿಯಂಟ್ ಗಮನಿಸ್ತಾ ಇದ್ರೆ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಜಸ್ಟ್ ಈ ಫೋನ್ ಕಲರ್ ಡಿಫ್ರೆನ್ಸು ಎರಡೂ ಬಾಕ್ಸಲ್ಲೂ ಕೂಡ ನಮಗೆ ಸೇಮ್ ಆಕ್ಸೆಸರೀಸ್ ಸಿಗುತ್ತೆ. ಆಯಿತಾ, ಸೊ ಎರಡೂ ಕೂಡ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಹೆವಿ ಅಂದರೆ ಹೆವಿ ಪ್ರೀಮಿಯಂ, ಹೆವಿ ಫ್ಲಾಗ್ಶಿಪ್ ಫೋನ್ ಅಂತ ಅನ್ಸುತ್ತೆ ಕೈಲಿ ಹಿಡ್ಕೊಂಡ ತಕ್ಷಣ. ಈ ಎರಡು ವೇರಿಯಂಟ್ಗಳಲ್ಲಿ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಈ ಒಂದು iQOO 11 ಲೆಜೆಂಡ್ ವೇರಿಯಂಟಲ್ಲಿ ನಿಮಗೆ ಲೆದರ್ ಬ್ಯಾಗ್ ಸಿಗ್ತಾ ಇರುವಂಥದ್ದು. ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶು, ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ, 8.7mm ಥಿಕ್ನೆಸ್ಸು ಮತ್ತು 205 ಗ್ರಾಮ್ ವೆಯ್ಟ್ ಇರುವಂಥದ್ದು. ವೆಯ್ಟ್ ಸ್ವಲ್ಪ ಕಡಿಮೆ. ಅದೇ iQOO 11 ಆಲ್ಫಾ ವೇರಿಯಂಟಿಗೆ ಬಂತು ಅಂತ ಅಂದರೆ ನಿಮಗೆ ಕಂಪ್ಲೀಟ್ಲಿ ಗ್ಲಾಸ್ ಬ್ಯಾಗ್ ಸಿಗ್ತಾ ಇರುವಂಥದ್ದು. ಆಯಿತಾ, ಇದು ಕೂಡ ಒಂದು ಲೆವೆಲ್ಗೆ ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಕೂಡ ಅಷ್ಟೊಂದು ಆಗುವುದಿಲ್ಲ. ಇದು ನಿಮಗೆ 8.4mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ತುಂಬ ತಿನ್ನಾಗಿದೆ. ವೆಯ್ಟ್ ಸ್ವಲ್ಪ 208 ಗ್ರಾಮ್ ವೆಯ್ಟ್ ಇರುವಂಥದ್ದು. ಅದಷ್ಟೇ ಡಿಫ್ರೆನ್ಸ್. ಉಳಿದಿದ್ದೆಲ್ಲ ಸ್ಪೆಸಿಫಿಕೇಶನ್ಸ್ ಇನ್ ಜಸ್ಟ್ ಕಲರ್ ಬ್ಯಾಕ್ ಡಿಸೈನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ.
ಇನ್ನು ಈ ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ತುಂಬ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಫ್ರಂಟಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಸಿಗ್ತಾ ಇರುವಂಥದ್ದು ಕ್ರೇಜಿ ವಿಷಯ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ ಮತ್ತು ಇದರಲ್ಲಿ ನಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆನೇ ಇರುವಂಥದ್ದು, ಕಂಪ್ಯಾರಿಟಿವ್ಲಿ ಒಂದು ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ. ಎಲ್ಲ ಈಕ್ವಲ್ ಬೆಸಲ್ ಕೊಟ್ಟಿದ್ರೆ ಬೆಂಕಿ ಆಗಿರ್ತಾ ಇತ್ತು. ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನು, ಕರ್ವ್ ಡಿಸ್ಪ್ಲೇನ ಕೊಟ್ಟಿಲ್ಲ. ಕೆಲವು ಜನಕ್ಕೆ ಈ ಒಂದು ಫ್ಲ್ಯಾಟ್ ಡಿಸ್ಪ್ಲೇನ ಕನ್ವಿನಿಯೆಂಟ್ ಆಗಿರುತ್ತೆ, ಆಕ್ಸಿಡೆಂಟಲ್ ಟಚಸ್ ಎಲ್ಲ ಆಗೋದಿಲ್ಲ. ಕೆಲವು ಜನಕ್ಕೆ ಕರ್ವ್ ಡಿಸ್ಪ್ಲೇ ಇಷ್ಟ ಆಗ್ಬೋದು. ಸೊ ಫ್ರಂಟಿಂದ ನಾರ್ಮಲ್ ಅಂತ ಅನಿಸುತ್ತೆ ನನಗೆ. ಇನ್ನು ಹಿಂಗಡೆಗೆ ಬಂತು ಅಂತ ಅಂದರೆ ಹೇಳಿದ್ನಲ್ಲಾಗ್ಲೇ ಆ ಒಂದು ಆಲ್ಫಾ ವೇರಿಯಂಟಲ್ಲಿ ಗ್ಲಾಸ್ ಬ್ಯಾಕು, ಇದರಲ್ಲಿ ನಮಗೆ ಲೆದರ್ ಬ್ಯಾಕ್ ಸಿಗ್ತಾ ಇರುವಂಥದ್ದು. ಬಿಳಿ ಬಣ್ಣ ಕೊಳೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು, ಸ್ವಲ್ಪನೂ ಸ್ಮಡ್ಜಸ್ ಆಗಲ್ಲ. ಅದೇ ಒಂದು ಖುಷಿ ವಿಷಯ. ತುಂಬ ಪ್ರೀಮಿಯಂ ಲುಕ್ಕನ್ನಂತೂ ಕೊಡುತ್ತೆ. ಒಂದು ಲೆದರಿ ಟೆಕ್ಸ್ಚರ್ ಇದೆ ಅಲ್ವಾ, ಅದು ಹೆವಿ ಪ್ರೀಮಿಯಂ ಅಂತ ಅನಿಸುತ್ತೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಸಿಗ್ತಾ ಇದೆ. ಸೊ ಕ್ಲೀನ್ ಡಿಸೈನ್, ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಫೋನಲ್ಲಿ ನಮಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನಲ್ಲಿ ನಮಗೆ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಜೊತೆಗೆ ಇದರಲ್ಲಿ IR ಬ್ಲಾಸ್ಟರ್ ಇರುವಂಥದ್ದು ಸೂಪರ್ ವಿಷಯ. ತುಂಬ ಯುನೀಕ್ ಫೀಚರು, ಸಣ್ಣ ಫೀಚರು ಬಟ್ ತುಂಬ ಯೂಸ್ ಆಗುವಂಥ ಫೀಚರ್ IR ಬ್ಲಾಸ್ಟರು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಡಿ ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ತುಂಬ ಚೆನ್ನಾಗಿದೆ. ಈ ಫ್ರಂಟಲ್ಲಿ ಬೆಸಲ್ ಸ್ವಲ್ಪ ಈಕ್ವಲ್ ಆಗಿದ್ದರೆ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.78 ಇಂಚಿನ ಕ್ವಾಡ್ HD+ ರೆಸೊಲ್ಯೂಷನ್ ಹೊಂದಿರುವಂಥ E6 AMOLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. E6 AMOLED ಡಿಸ್ಪ್ಲೇ ಪವರ್ ಕನ್ಸಂಪ್ಷನ್ನ ಸ್ವಲ್ಪ ಕಡಿಮೆ ಮಾಡೋದು, ತುಂಬ ಎಫಿಷಿಯೆಂಟ್ ಆಗಿರುತ್ತೆ ಆಯಿತಾ. ಒನ್ ಆಫ್ ದ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಫ್ಲ್ಯಾಗ್ಶಿಪ್ ಲೆವೆಲ್ನ ಡಿಸ್ಪ್ಲೇ ಇದಾಗಿದೆ. ಆಬ್ವಿಯಸ್ಲಿ ಫ್ಲ್ಯಾಗ್ಶಿಪ್ ಫೋನು ಫ್ಲ್ಯಾಗ್ಶಿಪ್ ಲೆವೆಲ್ನ ಡಿಸ್ಪ್ಲೇ ಇರಲೇಬೇಕು. ಸೊ ಈ ಬೆಲೆಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಬೆಂಕಿ ಇದೆ. ಹೆವಿ ಅಂದರೆ ಹೆವಿ ಬ್ರೈಟ್ ಆಗಿರುವಂಥದ್ದು, 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಹೊಂದಿರುವಂಥ ಡಿಸ್ಪ್ಲೇ ಇದಾಗಿದೆ. ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ. 1 ಬಿಲಿಯನ್ ಕಲರ್ಸ್ನ ಕೂಡ ಸಪೋರ್ಟ್ ಮಾಡುತ್ತೆ. 10 ಬಿಟ್ ಡಿಸ್ಪ್ಲೇ ಇದಾಗಿರುವಂಥದ್ದು. ಅದಷ್ಟೇ ಅಲ್ಲ, ಇದರಲ್ಲಿ 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೊ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇಯಲ್ಲಿ ಯಾವುದೇ ಕಾಂಪ್ರಮೈಸನ್ನು ಮಾಡಿಲ್ಲ. ಸೂಪರ್ ಡಿಸ್ಪ್ಲೇ, ಬ್ರೈಟ್ ಡಿಸ್ಪ್ಲೇ, ತುಂಬ ವಿವಿಡ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು. ಬಿಸಿಲಿಗೂ ಕೂಡ ಹೆವಿ ಬ್ರೈಟಾಗಿ ಕಾಣುತ್ತೆ. ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದ್ರೆ ಅನ್ಬೋದು. ಡಿಸ್ಪ್ಲೇ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನ್ ಎರಡು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 8 GB RAM ಮತ್ತು 256 GB ಸ್ಟೋರೇಜು ಮತ್ತು 16 GB ರ್ಯಾಮ್ ಮತ್ತು 256 GB ಸ್ಟೋರೇಜು. 16 GB ರ್ಯಾಮು 16 GB ರ್ಯಾಮ್ ಜೊತೆಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ಈ 16 GBಗೆ ನೀವು ಎಕ್ಸ್ಟ್ರಾ 8 GB ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಹಾಕೊಬೋದು. ಟೋಟಲ್ 24 GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5X ರ್ಯಾಮು. ಫುಲ್ ಟಾಪ್ ನಾಚ್, ಫುಲ್ ಟಾಪ್ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಯೂಶ್ವಲಿ LPDDR5 ಇರುತ್ತೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ, ಆದರೆ ಈ ಫೋನಲ್ಲಿ LPDDR5X ರ್ಯಾಮ್ ಇರುವಂಥದ್ದು ಸೂಪರ್ ವಿಷಯ. ಜೊತೆಗೆ UFS 4.0 ಸ್ಟೋರೇಜ್ ಇರುವಂಥದ್ದು ಹೆವಿ ಇರೋದ್ರಲ್ಲಿ ಟಾಪ್ ನಾಚು. ಫಾಸ್ಟೆಸ್ಟ್ ಸ್ಟೋರೇಜ್ ಇದರಲ್ಲಿ ಹಾಕಿದ್ದಾರೆ ಆಯಿತಾ. 3.1ಗಿಂತ ಎಷ್ಟೋ ಪವರ್ಫುಲ್, ಎಷ್ಟೋ ಸ್ಪೀಡನ್ನು ಹೊಂದಿರುವಂಥ ರೀಡು ರೇಟ್ ಸ್ಪೀಡನ್ನು ಹೊಂದಿರುವಂಥ ಸ್ಟೋರೇಜ್ ಟೈಪ್ ಇದಾಗಿದೆ. ಈ ಪ್ರೈಸ್ ರೇಂಜ್ಗೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ UFS 3.1 ಸಿಗುತ್ತೆ, ಆದರೆ ಇದರಲ್ಲಿ 4.0 ಕೊಟ್ಟಿರುವಂಥದ್ದು ಹೆವಿ ಇಂಪ್ರೆಸ್ ವಿಷಯ. ಇದರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸನ್ನು ಅವರು ಮಾಡಿಲ್ಲ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಅದರಲ್ಲೂ ಕೂಡ ಟಾಪ್ ನಾಚ್, ಏನು ಕಾಂಪ್ರಮೈಸ್ ಮಾಡಿಲ್ಲ. ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಇದು ಲಿಟ್ರಲಿ 12.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಇದು ನಮ್ಮ ದೇಶದ ಮೊಟ್ಟ ಮೊದಲ ಈ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಹೊಂದಿರುವಂಥ ಸ್ಮಾರ್ಟ್ಫೋನ್. ನಾನು ಬೆಂಚ್ ಮಾರ್ಕ್ ಚೆಕ್ ಮಾಡೋದ್ರಲ್ಲಿ ಒನ್ ಆಫ್ ದ ಹೈಯೆಸ್ಟ್ ರೇಟಿಂಗನ್ನು ಕೊಟ್ಟಿರುವಂಥ ಪ್ರೊಸೆಸರ್. ಜೊತೆಗೆ ಇದರಲ್ಲಿ ಇನ್ನೊಂದು ಪ್ರೊಸೆಸರ್ ಇರುವಂಥದ್ದು ಆಯಿತಾ, V2 ಚಿಪ್ ಅಂತ. ಇದು ಗೇಮಿಂಗಿಗೆ ಮತ್ತು ಕ್ಯಾಮ್ರಾಗೆ ಅಂತಲೇ ಸಪ್ರೇಟಾಗಿ ಇನ್ನೊಂದು ಚಿಪ್ಪನ್ನು ಹಾಕಿದ್ದಾರೆ. ಸೊ ಅವಶ್ಯಕತೆ ಇರೋ ಟೈಮಲ್ಲಿ ಅದು ಯೂಸ್ ಆಗುತ್ತೆ. ಸೊ ಮೇನ್ ಪ್ರೊಸೆಸರಿಗೆ, ಈ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ಗೆ ಜಾಸ್ತಿ ಸ್ಟ್ರೆಸ್ಸನ್ನು ಕೊಡಲ್ಲ. ಸೊ ಪರ್ಫಾರ್ಮೆನ್ಸ್ ತುಂಬ ಸ್ಮೂತಾಗಿ ಆಗುತ್ತೆ.
ಸೊ ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾಮ್ರಾ ಫೋಟೋಸ್ ಪ್ರೊಸೆಸ್ ಮಾಡೋದಕ್ಕೆಲ್ಲ ಹೆವಿ ಯೂಸ್ ಆಗುತ್ತೆ. ಒಳ್ಳೆ ಫೋಟೋಸ್ನ ಕೊಡೋದೆ, ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋಸ್ನ ವೀಡಿಯೋಸನ್ನು ಕೊಡಬಲ್ಲಂದರೆ ಸಾಮರ್ಥ್ಯನ ಹೊಂದಿರುವಂಥದ್ದು. ಆಲ್ಮೋಸ್ಟ್ ಯಾವ ಗೇಮನ್ನು ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ಯೂಸ್ ಮಾಡ್ಬೋದು, ತೊಂದರೆನೇ ಇಲ್ಲ. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕಂತೂ ತೊಂದರೆ ಆಗಲ್ಲ. ನೀವೇನಾದರೂ ಗೇಮರ್ ಆಗಿದ್ದೀರಾ ಅಂತಂದರೆ, ಮೊಬೈಲ್ ಗೇಮರ್ ಆಗಿದ್ದೀರಾ ಅಂತಂದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಪ್ರೊಸೆಸರ್ ಬೆಂಕಿ, ಸ್ಟೋರೇಜು ರ್ಯಾಮು ಬೆಂಕಿ, ಡಿಸ್ಪ್ಲೇ ಬೆಂಕಿ, ಇನ್ನೇನು ಬೇಕು ಹೇಳಿ. ಸೊ ಹೆವಿ ಇಂಪ್ರೆಸಿವ್ ವಿಷಯ ಅನ್ನಿಸ್ತು. ಪ್ರೊಸೆಸರ್ ಟಾಪ್ ನಾಚ್ ಅಂತೀವಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 50 ಮೆಗಾಪಿಕ್ಸೆಲ್ 1.9 ಅಪರ್ಚರ್ನ ಹೊಂದಿರುವಂಥ ಸ್ಯಾಮ್ಸಂಗ್ ಎಂದು GN5 ಸೆನ್ಸರ್ ಆಯಿತಾ. ತುಂಬ ವೈಡ್ ಆಗಿದೆ ಮತ್ತು ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಕೂಡ ಹೊಂದಿರುವಂಥದ್ದು. ಈ ಸೆನ್ಸರ್ ತೆಗೆಯುವಂಥ ಫೋಟೋ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಲೋ ಲೈಟಲ್ಲಂತೂ ಬೆಂಕಿ ಫೋಟೋ ತೆಗಿತಾ ಇದ್ದ. ಇದಕ್ಕೆ ಆಗಲೇ ಹೇಳ್ದಂಗೆ ಒಂದು ಡೆಡಿಕೇಟೆಡ್ V2 ಪ್ರೊಸೆಸರ್ ಬೇರೆ ಇದೆ. ಸೊ ಅದರಿಂದ ನೈಟ್ ಶಾಟು ಕೂಡ ತುಂಬ ಒಂದು ರೀತಿ ಸ್ಟೇಬಲ್ ಆಗಿ ಬರುತ್ತೆ ಮತ್ತು ಬೆಳಕು ಕಡಿಮೆ ಇದ್ರೂ ಕೂಡ ಒಂದು ಒಳ್ಳೆ ಫೋಟೋನ ತೆಗೆಯಬಲ್ಲಂಥ ಸಾಮರ್ಥ್ಯ ಈ ಒಂದು ಸೆನ್ಸರ್, ಈ ಒಂದು ಫೋನ್ ಹೊಂದಿರುವಂಥದ್ದು. ಸೊ ಇದು ನನಗೆ ತುಂಬ ಇಂಪ್ರೆಸ್ ಮಾಡಿತು. ವಿಡಿಯೋ ತೆಗಿಬೇಕಾದ್ರೂ ಕೂಡ ಅಷ್ಟೇ ತುಂಬ ಸ್ಟೇಬಲ್ ವೀಡಿಯೋಸ್ನ ಪ್ರೊಡ್ಯೂಸ್ ಮಾಡುತ್ತೆ ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರೋದ್ರಿಂದ. ಸೊ ಮೇನ್ ಸೆನ್ಸರ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಅದನ್ನು ಬಿಟ್ಟು ಇನ್ನೊಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು ಆಯಿತಾ. 13 ಮೆಗಾಪಿಕ್ಸೆಲಿಂದು 2x ಆಪ್ಟಿಕಲ್ ಝೂಮನ್ನು ಮಾಡಬಲ್ಲಂಥ ಟೆಲಿಫೋಟೋ ಲೆನ್ಸ್ ಇದಾಗಿದೆ. ಸೊ ಇದೇನಪ್ಪ ಮಾಡುತ್ತೆ ಅಂತಂದರೆ ನೀವು ಪೋರ್ಟ್ರೇಟ್ ತೆಗಿಬೇಕಾದ್ರೆ ಒಂದು ಒಳ್ಳೆಯ ಬೊಕೆ ಎಫೆಕ್ಟನ್ನು ಕೊಡುತ್ತೆ ನಮಗೆ. ಸೊ ಈ ಸೆನ್ಸರ್ ಕೂಡ ನನಗೊಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. 13 MP ಓಕೆ ಅಂತೀನಿ. ಅದನ್ನು ಬಿಟ್ಟರೆ ಇನ್ನೊಂದು ಸೆನ್ಸರ್ ಇರುವಂಥದ್ದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್. ಇದು ಓಕೆ ಅಂತೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಹೆವಿ ವೈಡ್ ಆಗೇನೋ ಇದೆ, ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು. ನಾನು ಇಂಪ್ರೆಸಿವ್ ಅಂತನಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತು. ರಿಯರ್ ಕ್ಯಾಮ್ರಾ ಚೆನ್ನಾಗಿದೆ ಆಯಿತಾ, ಬೆಂಕಿ ಒನ್ ಆಫ್ ದ ಬೆಸ್ಟ್ ಅಂತನಲ್ಲ. ಸೆನ್ಸಾರ್ ಮಾತ್ರ ಫ್ಲ್ಯಾಗ್ಶಿಪ್ ಲೆವೆಲ್ನ ಸೆನ್ಸಾರ್ ಇದಾಗಿದೆ. ನಿಮಗೆ ಹೆವಿ ಪ್ರೀಮಿಯಂ ಸ್ಮಾರ್ಟ್ಫೋನಲ್ಲಿ ಇರುವಂಥ ಸೆನ್ಸಾರ್ನ ಇದಕ್ಕೂ ಹಾಕಿದ್ದಾರೆ. ಸೊ ಒಳ್ಳೆ ಸೆನ್ಸಾರೇ, ಪರವಾಗಿಲ್ಲ, ಚೆನ್ನಾಗಿದೆ ರಿಯರ್. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. ಇದು ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಡೀಟೇಲ್ಸ್ ಝೂಮ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ರಿಟೇನ್ ಆಗಿರುತ್ತೆ ಮತ್ತು ಕ್ಲಿಯರ್ ಫೇಸನ್ನು ನಿಮಗೆ ನೀಡುತ್ತೆ. ನೋಡಿದ ತಕ್ಷಣ ಓಕೆ ಚೆನ್ನಾಗಿದೆ ಫೇಸು, ನಿಮ್ಮ ಫೇಸೇ ನಿಮಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಆ ರೀತಿ ಫೋಟೋನ ತೆಗೆಯುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರಿಯರ್ ಕ್ಯಾಮ್ರಾ 8K ತನಕ ಕೂಡ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. 30 FPS 8K, ನಿಮಗೆ 4Kನೂ ಕೂಡ 60 FPS ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಓವರಾಲ್ ಕ್ಯಾಮ್ರಾ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ, ಒಂದು ಲೆವೆಲ್ಗೆ ಡೀಸೆಂಟ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುವಂಥದ್ದು. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ, ತುಂಬ ಫಾಸ್ಟ್ ಆಗಿದೆ, ತುಂಬ ರೆಸ್ಪಾನ್ಸಿವ್ ಆಗಿದೆ. ಪಟ್ 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 ಅಂತ ಅನ್ಲಾಕನ್ನು ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕಿಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ, ಕ್ಲಿಕ್ ಮಾಡಿದ ತಕ್ಷಣ ಟೈಮೇ ತೊಗೊಳಲ್ಲ ಆಗಿರೋ ಸ್ವಲ್ಪ ಹೆವಿ ಅಂದರೆ ಹೆವಿ ಫಾಸ್ಟ್ ಆಗಿದೆ. ಸೂಪರ್ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಒಂದು ಮಾಡ್ರೇಟ್ ಯೂಸಿಗೆ ಆರಾಮಾಗಿ ಒಂದು ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಮತ್ತು ಬಾಕ್ಸ್ ಒಳಗೇ 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ. ಸೂಪರ್ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಸೊ ಒಂದು ಒಳ್ಳೆ ವಿಷಯ. ನೀವು ಎಮರ್ಜೆನ್ಸಿಲ್ಲ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನೀವು ಮುಖ ತೊಳ್ಕೊಂಬರೋ ಅಷ್ಟರಲ್ಲಿ ನಮ್ಗೆ ಅವಶ್ಯಕತೆ ಇರೋಷ್ಟು ಚಾರ್ಜನ್ನು ಫಿಲ್ ಮಾಡಿಬಿಡುತ್ತೆ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ OS 13 ಇರುವಂಥದ್ದು. ಇದೊಂದು ರೀತಿ ನಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ ಆಯಿತಾ. ಅದೊಂದು ಖುಷಿ ಕೊಟ್ಟಂಥ ವಿಷಯ ನನಗೆ. ನಮಗೆ ಗೊತ್ತಾಗಲ್ಲ ಇದು ಒಂದು ಬೇರೆ ಲಾಂಚರ್ ಅಥವಾ ಬೇರೆ ಒಂದು OS ಅಂತ. ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿಯಲ್ಲೇ ಅನಿಸುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದ್ದಾವೆ, ಅಷ್ಟೊಂದಿಲ್ಲ, ಬಟ್ ಕೆಲವೊಂದು ಅಪ್ಲಿಕೇಶನ್ ಇದೆ, ಅದನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಕೂಡ ಬೇಕಾದರೆ ನೀವು ಮಾಡ್ಕೊಬೋದು. ಮತ್ತು iQOO ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ಗೆ 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ನ ಕೊಡ್ತಾರಂತೆ. ಅಂದರೆ ನಿಮಗೆ ಇದು 13 ಇದೆ. ಸೊ ಆ್ಯಂಡ್ರಾಯ್ಡ್ 14, 15, 16 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ ನಮಗೆ. ಸೂಪರ್ ವಿಷಯ. ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾರೆ. ಸೊ ನನಗೂ ಕೊಟ್ಟರು ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ OS ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ನಿಮಗೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಸಿಗ್ತದೆ. 2 ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್ 2ನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ ಮತ್ತು ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಒಂದು ಲೆವೆಲಿಗೆ ಬೆಸ್ಟ್ ಅಂತನಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೂಡ ನಿಮಗೆ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಬ್ಲೂಟೂತ್ 5.3 ಕೂಡ ಸಿಗ್ತದೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ, NFC ಕೂಡ ಇರುವಂಥದ್ದು.
ಸೊ ಅವಶ್ಯಕತೆ ಇರುವಂಥ ಎಲ್ಲ ಒಂದು ಫೀಚರ್ನ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. 5G ಆಗಿರೋದ್ರಿಂದ ನಮ್ಮ ಭಾರತದ ಎಲ್ಲ 5G ಬ್ಯಾಂಡನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೊ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮತ್ತು IR ಬ್ಲಾಸ್ಟರ್ ಕೂಡ ಇರುವಂಥದ್ದು. ಸೊ ನೀವು ರಿಮೋಟ್ ನಿಮ್ಮ ಟಿ ವಿಯನ್ನು ಕೂಡ ಈ ಫೋನ್ ಮುಖಾಂತರನೇ ಕಂಟ್ರೋಲ್ ಕೂಡ ಮಾಡ್ಬೋದು. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಈ ಫೋನ್ದು ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ iQOO ಏನಿದೆ ಇದು ವಿವೋದು ಒಂದು ಸಬ್ ಬ್ರ್ಯಾಂಡು ಆಯಿತಾ. ಸೊ ಸರ್ವಿಸ್ ಸೆಂಟರ್ ಬಗ್ಗೆ ತಲೆಗಿಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಏನಿದು iQOO ಬ್ರ್ಯಾಂಡ್ ಅಂತ. ವಿವೋದೇ ಸಬ್ ಬ್ರ್ಯಾಂಡು, ವಿವೋದೇ ಒಂದು ರೀತಿ ನೋಡೋದಕ್ಕೆ ಹೋದರೆ. ಸೊ ಆ ಎಲ್ಲ ಸರ್ವಿಸ್ ಸೆಂಟ್ರಲ್ಲಿ ನೀವು ರಿಪೇರ್ನ ಬೇಕಾದರೆ ಮಾಡಿಸ್ಕೊಬೋದು. ಇನ್ನು ಫೈನಲಿ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ, ನಂಗೆ ಗೊತ್ತಿಲ್ಲ ಈ ಸ್ಮಾರ್ಟ್ಫೋನ್ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸುಮಾರು ಒಂದು 50,000 ಲಾಂಚ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆಯಿತಾ. ಸೊ ಈ ಬೆಲೆಗೆ ಇವರು ನೀಡ್ತಿರುವಂಥ ಸ್ಪೆಸಿಫಿಕೇಷನ್ನ ಸದ್ಯಕ್ಕೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ನೀಡ್ತಾ ಇಲ್ಲ. ಇದರಲ್ಲಿರುವಂಥ ಡಿಸ್ಪ್ಲೇ ಫ್ಲ್ಯಾಗ್ಶಿಪ್ ಲೆವೆಲ್ನ ಡಿಸ್ಪ್ಲೇ ಮತ್ತು ಪ್ರೊಸೆಸರ್ ನಮ್ಮ ಭಾರತದ ಮೊಟ್ಟ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಆಯಿತಾ. ಸೊ ನಮಗೆ ಬೇರೆ ಫೋನ್ಗಳು ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ. ಮತ್ತು ಇದರಲ್ಲಿ ನಮಗೆ DDR5X ಇದೆ, UFS 4.0 ಇದೆ. ಸೊ ಎಲ್ಲ ಸ್ಪೆಸಿಫಿಕೇಷನ್ ನೋಡೋದಕ್ಕೆ ಹೋದರೆ ಸದ್ಯಕ್ಕಂತೂ ಈ ಬೆಲೆಗೆ ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು ಆಯಿತಾ. ನಾನು ಇದಕ್ಕಿಂತ ಮುಂಚೆ iQOOದವ್ರದ್ದೇ iQOO 9 SE ಸದ್ಯಕ್ಕೆ 30,000 ರೂಪಾಯಿಗೆ ಸೇಲ್ ಆಗ್ತಾಯಿದೆ. ಆ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಚೇಸ್ ಮಾಡಬೇಕು ಅನ್ನೋರು ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ಬೋದು. ಇದು ಇನ್ ಕೇಸ್ 50,000 ರೂಪಾಯಿ ಒಳಗೆ ಲಾಂಚ್ ಆಯಿತು ಅಂದರೆ ನನಗೆ ಅನ್ನಿಸ್ತು ಒಂದು ಒಳ್ಳೆ ಆಪ್ಷನ್ ಆಗಬಹುದು ಆಯಿತಾ. ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ, ಬೇರೆ ಫೋನ್ಗಳಿದೆ, ಪ್ರೊಸೆಸರ್ ಇದೆ, ಒಂದು ಸ್ಪೆಕ್ಕನ್ನು ಹೊಂದಿರುವಂಥ ಅಂದರೆ ಸ್ಟೋರೇಜ್ ಟೈಪು ರ್ಯಾಮ್ ಟೈಪನ್ನು ಹೊಂದಿರುವಂಥ ಫೋನ್ಗಳು ಎಷ್ಟು ಲಾಂಚ್ ಆಗ್ತವೆ ಅಂತ ನೋಡ್ಕೊಳ್ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಒಟ್ಟಿಗೆ ಸದ್ಯಕ್ಕೆ ಈ ಫೋನ್ ಒಂದು ಒಳ್ಳೆ ಆಪ್ಷನ್ ಆಗಬಹುದು ಅಂತ ನನಗೆ ಅನ್ನಿಸ್ತಾ ಇರೋದು. ಗೇಮರ್ಸ್ಗಳಿಗಂತೂ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಕೂಡ ಅನಿಸಿಲ್ಲ. ತುಂಬ ಕೂಲ್ ಆಗಿ ಇರುತ್ತೆ ಯೂಸ್ ಮಾಡ್ತಿರ್ಬೇಕಾದ್ರೆ, ಬೆಂಚ್ ಮಾರ್ಕ್ ಚೆಕ್ ಮಾಡ್ತಿರ್ಬೇಕಾದ್ರೆ, ಗೇಮ್ ಮಾಡ್ತಿರ್ಬೇಕಾದ್ರೆ ಅಷ್ಟೊಂದು ಹೀಟ್ ಆಗಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಗಳೇ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.